4 tablespoon ಆಯಿಲ್, 1 tablespoon ಸಾಸಿವೆ, ಮಸ್ಟರ್ಡ್ ಸೀಡ್ಸ್. ಸ್ವಲ್ಪ ಸಾಸಿವೆ ಸಿಡಲಿ. ಈಗ ಬೆಳ್ಳುಳ್ಳಿ ಹಾಕ್ತೀನಿ, ಜಜ್ಜಿರೋದು. ತುಂಬ ಟೇಸ್ಟಿಯಾಗಿ ಬರುತ್ತೆ. 1 ಇಯರ್ವರೆಗೂ ಫ್ರಿಡ್ಜಲ್ಲಿ ಇಟ್ಕೋಬೋದು. ಮಾಡ್ತೀನಿ. ಸ್ವಲ್ಪ ಬೆಳ್ಳುಳ್ಳಿ ಫ್ಲೇವರ್ ಬರೋವರೆಗೂ ಇದನ್ನು ಫ್ರೈ ಮಾಡ್ಕೋಬೇಕು. 1 ಸ್ಪೂನು ಇದು ಅರಿಶಿನ ಪೌಡ್ರ್ ಹಾಕ್ತಾಯಿದ್ದೀನಿ. ಈಗ ಆವಾಗಲೇ ಟೇಸ್ಟ್ ಬರೋದು. ಸಾಕು ಅಷ್ಟೇ. ಅರಿಶಿನ ಸ್ವಲ್ಪ ಫ್ರೈ ಆದಮೇಲೆ ಈಗ ಸ್ಟವ್ ಆಫ್ ಮಾಡ್ತೀನಿ. ಈಗ ಚಿಲ್ಲಿ ಪೌಡ್ರ್ ಹಾಕೋತೀನಿ ನೋಡಿ. ಸೀದೋಗ್ಬಿಡುತ್ತೆ, ಇಲ್ಲಾಂದರೆ ಕಪ್ಪಗಾಗ್ಬಿಡುತ್ತೆ. ಇದು ಚಿಲ್ಲಿ ಪೌಡ್ರು ನಾವು ಕ್ವಾಂಟಿಟಿ ಎಷ್ಟಿದೆ ನೋಡ್ಕೊಂಡು ಹಾಕೋಬೇಕು. ನಾನು 4 ಸ್ಪೂನ್ ಹಾಕ್ತಾಯಿದ್ದೀನಿ, ಏಕೆಂದರೆ 3 ಮಾವಿನಕಾಯಿ ತೊಗೊಂಡಿದ್ದೀನಿ. ಹೊಂದ್ಕೊಳ್ಳೋ ಥರ 4 ಸ್ಪೂನ್ ಖಾರದ ಪುಡಿಗೆ 2ರಿಂದ 2.5 ಸ್ಪೂನು ಉಪ್ಪು ಹಾಕೋಬೇಕು ನೋಡಿ. ಇದು ತಡೆಯುತ್ತೆ. 3 ಟೇಬಲ್ ಸ್ಪೂನೇ ಹಾಕ್ಕೊಳ್ಳಿ, ಚೆನ್ನಾಗಿರೋದು. ಉಪ್ಪು ಖಾರ ಎಲ್ಲ ಸೇರಿಸ್ಕೊಂಡ್ರೆ. ಈಗ ಎಲ್ಲ ಮಿಕ್ಸ್ ಮಾಡ್ತೀನಿ. ತುಂಬ ದಿನದೊಳಗೂ ಬರುತ್ತಿದ್ದು ನೋಡಿ. ಈಗ ಉಪ್ಪು ಖಾರ ಎಲ್ಲ ಮಿಕ್ಸ್ ಆಗಿದೆ. ಬಿಸಿನಲ್ಲೇ ಹಾಕಿದ್ದೀನಲ್ಲ, ಹಂಗಾಗಿ ನೋಡಿ. ಈಗ ಸ್ಟವ್ ಆನ್ ಮಾಡ್ಕೊಂಡೆ ಮಾಡಿಬಿಟ್ರೆ ಕಪ್ಪಾಗ್ಬಿಡುತ್ತೆ ನೋಡಿ. ಈ ಥರ ಸ್ಲೈಸಸ್ ಮಾಡ್ಕೊಂಡಿದ್ದೀನಿ. ಹುಳಿ ಇದೆ ಮಾವಿನಕಾಯಿ, ತೋತಾಪುರಿ ಮಾವಿನಕಾಯಿ. ಇದಕ್ಕೆ ಹಾಕ್ತೀನಿ. ಬಿಸಿ ಇದ್ದಾಗಲೇ ಹಾಕಬೇಕು, ಆವಾಗಲೇ ನೀರು ಬಿಟ್ಕೊಡುತ್ತೆ ಚೆನ್ನಾಗಿ. ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ ನೋಡಿ. ಇನ್ನೊಂದು 10 ನಿಮಿಷಕ್ಕೆ ಎಲ್ಲ ನೀರು ಬಿಟ್ಕೊಳ್ಳೋಕೆ ಶುರುವಾಗುತ್ತೆ. ಉಪ್ಪು ಖಾರ ಎಲ್ಲ ಹಿಡಿಬೇಕಲ್ಲ ಅದು. ಈ ಥರ ಪ್ರೋಸೆಸ್ಸಲ್ಲಿ ಮಾಡಿಕೊಂಡ್ರೆ ಫ್ರಿಡ್ಜಲ್ಲಿ ನೀವು 6 ತಿಂಗಳಿಂದ 1 ವರ್ಷದವರೆಗೂ ಇಟ್ಕೋಬೋದು. ಫ್ರಿಡ್ಜಲ್ಲಿ ಇಟ್ಕೋಬೇಕು, ಸಾಕು ಅನಿಸುತ್ತೆ. ಬೇಕಾದ್ರೆ ಟೇಸ್ಟ್ ನೋಡಿಕೊಂಡು ಸ್ವಲ್ಪ ಉಪ್ಪು ಬೇಕಾದರೆ ಖಾರ ಬೇಕಾದರೆ ಆ್ಯಡ್ ಮಾಡ್ಕೋಬೋದು. ನಾನು ಬಿಸಿನಲ್ಲೇ ಎಲ್ಲ ಈಗ ಇನ್ನೂ ಬೆಚ್ಚಗಿದೆ ನೋಡಿ, ಅದರಲ್ಲೇ ಹಾಕ್ಬಿಟ್ಟೆ. ಬೇಗ ನೀರು ಬಿಟ್ಕೊಳುತ್ತೆ ನೋಡಿ. ಎಷ್ಟು ಕಲರ್ಫುಲ್ಲಾಗಿದೆ. ಇದೆಲ್ಲ ಮಿಕ್ಸ್ ಮಾಡಾದ್ಮೇಲೆ ಸ್ವಲ್ಪ ಸ್ವೀಟ್ ಬರಬೇಕು, ಇಲ್ಲಾಂದರೆ ಗ್ಯಾಸ್ಟ್ರಿಕ್ ಬಂದುಬಿಡುತ್ತೆ. ಹಂಗಾಗಿ 1 ಸ್ಪೂನಷ್ಟು ಸಕ್ಕರೆ ಹಾಕೋಬೇಕು. ಇದು ಹುಳಿ ಇರುತ್ತಲ್ಲ ಮ್ಯಾಂಗೋ, ಹಾಗಾಗಿ ಸ್ವಲ್ಪ ಉಪ್ಪು, ಹುಳಿ, ಖಾರ, ಸ್ವೀಟ್ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಲಾಸ್ಟಲ್ಲಿ ಹಾಕೋಬೇಕು ಅದನ್ನು ಎಲ್ಲ ಮಿಕ್ಸ್ ಮಾಡಾದ್ಮೇಲೆ. ಇಲ್ಲಾಂದರೆ ಅದು ನೀರು ಬಿಟ್ಕೊಳಂಗೆ ಆಗ್ಬಿಡುತ್ತೆ ನೋಡಿ. ಈ ಥರ ಆಗಲೇ ನೋಡಿ ಎಷ್ಟು ತೇವಾಂಶ ಆಗ್ತಾಯಿದೆ. ನನಗೆ ಸ್ವಲ್ಪ ಉಪ್ಪು ಬೇಕು ಅನ್ನಿಸ್ತು ಅಲ್ವೇ, ಬೇಡವಾ? ಬೇಕಾದರೆ ಹಾಕೋಬೋದು ನೋಡಿ. ಎಷ್ಟು ಚೆನ್ನಾಗಿದೆ. ನೈಸ್ ಆಗೋಯ್ತು. ಇದು ಉಪ್ಪಿನಕಾಯಿ ಈಸ್ ರೆಡಿ ಟು ಸರ್ವ್.